ಹಾಯ್ ಆಲ್, ವೆಲ್ಕಮ್ ಟು ಈಟ್ ಆ್ಯಂಡ್ ಎಕ್ಸ್ಪ್ಲೋರ್ ಚಾನಲ್. ಸೊ ಇವತ್ತು ನಾವು ಬ್ರೆಡ್ ಪಾಯಸ ಮಾಡೋದಕ್ಕೆ ಏನೇನು ಐಟಮ್ಸ್ ಅಂತ ಚೆಕ್ ಮಾಡೋಣ. ಸೊ ನಮಗೆ ಬೇಕಾಗುತ್ತೆ ಬಾದಾಮಿ, ಏಲಕ್ಕಿ ಪುಡಿ, ಗೋಡಂಬಿ ಬಾದಾಮಿ ಪೇಸ್ಟ್, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತುರ್ಕೊಂಡಿರೋದು, ದ್ರಾಕ್ಷಿ ಮತ್ತು ಗೋಡಂಬಿ ಸಣ್ಣಗೆ ಹಚ್ಚಿರೋದು, 1 ಕಪ್ ಆಫ್ ಬ್ರೆಡ್, ಸೇಮ್ ಕ್ವಾಂಟಿಟಿ ಅಷ್ಟು ಮಿಲ್ಕ್ ತೊಗೊಂಡಿದ್ದೀನಿ, ಆ್ಯಂಡ್ 1 ಸ್ಮಾಲ್ ಕಪ್ ಆಫ್ ಶುಗರ್. ಸೊ ಇದೆಲ್ಲ ಐಟಮ್ಸ್ ಬೇಕಾಗುತ್ತೆ. ಸೊ ಒಂದು ಸಣ್ಣ ಕಡಾಯಿ ತೊಗೊಂಡು 2 to 3 ಟೇಬಲ್ ಸ್ಪೂನ್ ಆಫ್ ಗೀ. ಸೊ ಇದನ್ನು ಡ್ರೈ ಫ್ರೂಟ್ಸ್ ಫಸ್ಟ್ ಸಾಟೆ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಸೊ ತುಪ್ಪ ಒಂಚೂರು ಬಿಸಿ ಹತ್ತಾ ಇದ್ದಂಗೆ ನಾವು ಅದನ್ನು ಐಟಮ್ಸ್ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸೊ ಫಸ್ಟ್ ಯೂಶ್ವಲಿ ಗೋಡಂಬಿ ಹಾಕ್ಕೋತೀವಿ. ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣಗೆ ಹಚ್ಚಿದ್ದಂಥ ಗೋಡಂಬಿ. ಸೊ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಅದನ್ನು ನೆಕ್ಸ್ಟ್ ಡ್ರೈ ಫ್ರೂಟ್ ಹಾಕ್ಬೋದು ಅದರೊಳಗೆ. ಸೊ ಇಲ್ಲಿ ಬಾದಾಮಿ ಒಂದು ತೊಗೊಂಡಿದ್ದೀವಿ, ಅದನ್ನು ನೆನೆಸಿ ಸಿಪ್ಪೆ ಬಿಡಿಸಿ ಸಣ್ಣಗೆ ಹಚ್ಚಿರುವಂಥ ಬಾದಾಮಿ. ಸೊ ಅದಾದಮೇಲೆ ದ್ರಾಕ್ಷಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಅದು ಕಲರ್ ಚೇಂಜ್ ಆಗ್ತಾ ನಾವು ಅದನ್ನು ಸಪ್ರೇಟಾಗಿ ತೆಗೆದು ಒಂದು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೋಬೋದು. ಬಿಕಾಸ್ ಅದಾದಮೇಲೆ ಗಾರ್ನಿಷಿಂಗ್ ಅಥವಾ ಮಿಕ್ಸಿಂಗ್ ಯೂಸ್ ಮಾಡ್ಕೊಳ್ಳೋಣ. ಸೊ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಸೊ ಇವಾಗ ಆ್ಯಡ್ ಮಾಡ್ಕೋಬೋದು ಅನ್ನೋದಕ್ಕೆ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಸೊ ಇದನ್ನು ತೆಗೆದ್ಮೇಲೆ ಅದೇ ಕಡಾಯಲ್ಲಿ ಇರೋ ತುಪ್ಪಕ್ಕೆ ಮುಂಚೆನೇ ಹೇಳ್ದಂಗೆ ಕ್ಯಾರೆಟ್, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀವಿ. ಸೊ ಅದನ್ನು ಹಾಕಿ ಫ್ರೈ ಮಾಡೋಣ. ಸೊ ಯೂಶ್ವಲಿ ಕ್ಯಾರೆಟ್ ನಾವೇನು ಬೇಯಿಸಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಅದು ಸ್ಮೆಲ್ ಹೋಗೋವರೆಗೂ ಒಂಚೂರು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇಟ್ ವಿಲ್ ಆ್ಯಡ್ ಫ್ಲೇವರ್. ನಮ್ಮ ಪಾಯಸಕ್ಕೆ ಇದು ಒಂದು ಫ್ಲೇವರ್ ಆ್ಯಡ್ ಆಗುತ್ತೆ. ತುಂಬ ಸ್ಟ್ರಾಂಗ್ ಫ್ಲೇವರ್ ಇರೋದಿಲ್ಲ, ಬಟ್ ವೆರಿ ಮೈಲ್ಡ್, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಅದಕ್ಕೆ 1 ಕಪ್ಪಷ್ಟು ಹಾಲು. ಸೊ ಹಾಲು ಹಾಕಿ ತುಪ್ಪದಲ್ಲಿ ಹುರಿದಿರೋ ಕ್ಯಾರೆಟ್ ಒಳಗೆ ಹಾಲು ಹಾಕಬೇಕಾಗುತ್ತೆ. ಸೊ ಅದು ಬಿಸಿ ಹಾಕಬೇಕಲ್ವ. ಸೊ ಅದು ಹಾಲು ಕುದ್ದು ತಣ್ಣಗಾಗಿರುವಂಥ ಹಾಲನ್ನೇ ತೊಗೊಂಡಿದ್ದೀವಿ ನಾವಿಲ್ಲಿ. ಸೊ ಫ್ರೈ ಮಾಡ್ತಾ ಒಂಚೂರು ಬಿಸಿ ಹತ್ತಾ ಇದ್ದಂಗೆ ನಾವು ಅದಕ್ಕೆ ಗೋಡಂಬಿ ಬಾದಾಮಿ ಪೇಸ್ಟ್ ಹೇಳಿದ್ದೆ ಅಲ್ವಾ, ಒಂದು ಬೌಲ್ ಇಟ್ಕೊಂಡಿದ್ವಿ ಅಂತ, ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಫ್ಲೇವರ್ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಮಿಲ್ಕ್ ಮೇಡ್ ಅಥವಾ ಕೋವಾ ಅದೆಲ್ಲ ಬದಲಾಗಿ ದೀಸ್ ಆರ್ ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನಾವು ಇದರಿಂದನೇ ಫ್ಲೇವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮ್ಮ ಪಾಯಸಕ್ಕೆ. ಇಲ್ಲಿ ನಾವು 1 ಕಪ್ ಆಫ್ ಬ್ರೆಡ್ ಅಂತಂದರೆ ನಾವು ಕ್ವಾಂಟಿಟಿ ತೊಗೊಂಡಿರೋದು ಅರ್ಧ ಪೌಂಡ್ ಬ್ರೆಡ್ ತೊಗೊಂಡಿದ್ದೀವಿ. ಅದನ್ನು ಸೈಡ್ಸ್ ಎಲ್ಲ ತೆಗೆದು ಆದಷ್ಟು ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಆ ಪ್ರಪೋರ್ಷನ್ ತೊಗೋಬೇಕು ಅಂತಂದರೆ 1 ಬೌಲ್ ಆಫ್ ಬ್ರೆಡ್ಗೆ 1:2 ಬೌಲ್ ಆಫ್ ಮಿಲ್ಕ್. ಸೊ 2 ಕಪ್ ಹಾಲೇ ಬೇಕಾಗೋದಿಲ್ಲ. ಸೊ ನಾವು ಅದನ್ನು ಗೋಡಂಬಿ ಬಾದಾಮಿ ಪೇಸ್ಟ್ ಜೊತೆಗೆ ಒಂದೊಂಚೂರು ನೀರು ಆ್ಯಡ್ ಮಾಡಿ ಆಲ್ಮೋಸ್ಟ್ 1:2 ಕ್ವಾಂಟಿಟಿ ಅಂತ ಮಾಡಿದ್ವಿ, ಬ್ರೆಡ್ ಆ್ಯಂಡ್ ಮಿಲ್ಕ್. ಸೊ ಈಗ ಅದು ಕುದಿ ಬಂದಿತ್ತು ಚೆನ್ನಾಗಿ. ಬ್ರೆಡ್ ಹಾಕೋಣ. ಸೊ ಯೂಶ್ವಲಿ ಬ್ರೆಡ್ ಸ್ವಲ್ಪ ಫ್ರೆಶ್ ಇರಬೇಕು, ಸೊ ದ್ಯಾಟ್ ಬೇಗ ಇದಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ ಮಿಲ್ಕ್ ಎಲ್ಲನೂ ಬೌಲಲ್ಲಿರೋದು. ಇಲ್ಲ ಅಂದರೆ ಅದರದ್ದು ಕನ್ಸಿಸ್ಟೆನ್ಸಿ ಅಥವಾ ಅದರದ್ದು ಫ್ಲೇವರ್ ಅಷ್ಟು ಇದಾಗೋದಿಲ್ಲ. ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಲಂಪ್ಸ್ ಏನೂ ಬರದೇ ಇರೋಂಗೆ. ಸೊ ಕುದೀತಾ ಆಬ್ವಿಯಸ್ಲಿ ಬ್ರೆಡ್ ಇದಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ, ಲಿಕ್ವಿಡ್ ಎಲ್ಲ ಅಬ್ಸಾರ್ಬ್ ಆಗ್ತಾ ಅದರದ್ದು ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಒಂದು 4 to 5 ಮಿನಿಟ್ಸ್ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ಈಗ ನೀವು ನೋಡ್ಬೋದು ಆಲ್ಮೋಸ್ಟ್ ಅದು ಫುಲ್ ಬೆಂದು ನೀಟಾಗೆಲ್ಲ ಇದಾಗಿದೆ. ಸೊ ನಾನು ಹೇಳ್ದಂಗೆ ಸಕ್ಕರೆ 1 ಕಪ್ ಅಂತಂದೆ. ಸೊ ಸಕ್ಕರೆ ಏನು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಂದರೆ 1 ಕಪ್ ಆಫ್ ಬ್ರೆಡ್ ತೊಗೊಂಡ್ರೆ ಅದರದ್ದು 1/4 ಭಾಗ ಅಷ್ಟು ಸಕ್ಕರೆ ತೊಗೊಂಡಿರ್ತೀವಿ. ಸೊ ಈಗ ಏಲಕ್ಕಿ ಪುಡಿ ಒಂಚೂರು ಆ್ಯಡ್ ಮಾಡೋಣ. ನಾವು ಏಲಕ್ಕಿ ಪುಡಿ ಜೊತೆಗೆ ಒಂಚೂರು ಸಕ್ಕರೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪೌಡ್ರದು. ಸೊ ಹಂಗಾಗಿ ಅದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದ್ದೀವಿ ಅನಿಸುತ್ತೆ. ಇಲ್ಲ, ಅದು 2 ರಿಂದ 3 ಏಲಕ್ಕಿ ಪುಡಿ ಅಷ್ಟೇ ಹಾಕಿರೋದು. ಸೊ ಅದಾದಮೇಲೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸಕ್ಕರೆ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ ಆ್ಯಡ್ ಮಾಡಿದ್ರೆ. ಸೊ ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ಸಕ್ಕರೆ ಎಲ್ಲ ಕರಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದಕ್ಕೆ ಬಿಟ್ಬಿಡೋಣ. ಆದಷ್ಟು ಲೋ ಫ್ಲೇಮಲ್ಲೇ ಇರಲಿ, ತುಂಬ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಂಡಕ್ಷನಲ್ಲಿ ಇಟ್ಕೊಂಡಿರೋದ್ರಿಂದ ಬಿಟ್ವೀನ್ 70 to 100 ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಮುಂಚೆನೇ ಸಾಟೆ ಮಾಡಿ ಇಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇದು ಮಾಡೋದು. ಸೊ ನಿಮಗೆ ಚಿಲ್ಡ್ ಇಷ್ಟ ಆಗುತ್ತೆ ಅಂತಂದರೆ ಯು ಕ್ಯಾನ್
put into the fridge for about 1 to 2 hours. ಚಿಲ್ಡಾಗೂ ಸರ್ವ್ ಮಾಡ್ಬೋದು. ಬಟ್ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಡ್ತೀರಾ. ಸೊ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡುವಂಥ ಐಟಮ್ ಇದು. ವೆರಿ ಸಿಂಪಲ್, ಮನೆಯಲ್ಲೇ ಸಿಗೋ ಅಂಥ ಐಟಮ್ಸಿಂದ ಮಾಡಿರೋ ರೆಸಿಪಿ ಇದು. ಸೊ ಟ್ರೈ ಮಾಡಿ, ನಮಗೂ ಕಮೆಂಟ್ ಮಾಡಿ ಚೆನ್ನಾಗಿತ್ತಾ ಇಲ್ವಾ. ಸೊ ವಿ ಆರ್ ಓಪನ್ ಫಾರ್ ನೋಯಿಂಗ್ ದ ರಿವ್ಯೂಸ್. ಸೊ ದಿಸ್ ಇಸ್ ಅಬೌಟ್ ಬ್ರೆಡ್ ಪಾಯಸ. Thank you for watching. So request you to share, like and subscribe.